ಓಯ್ ಬಾಯ್ ಆ ಸೀಬೆ ಮರದ ಮೇಲೆ ಹತ್ತಿ. ಇವನು ಸೀಬೆ ಮರದಿಂದ ಆಪಲ್ ಕೊಯ್ತಿದ್ದಾನೆ. ಇವ್ನು ಜಿನ್ ಏನ್ ಬೇಕಾದ್ರೂ ಮಾಡ್ಬೋದು. ಓಡಿ. ಓ ಕಚಟ ತಪ್ಪ ಗಜಟ ತಪ್ಪ ಗಂಜಣ್ಣ ನಮ್ಮ ಹೆಡ್ ಅದು ಗೋಡೆ ಆಗು. ಮತ್ತೆ ಜಾದು ತಪ್ಪಾಯ್ತು. ಎಲ್ರು ಬೇರೆ ಬೇರೆ ಹೋಗಿ, ಬೇರೆ ಬೇರೆ. ಥ್ಯಾಂಕ್ ಯು. ಹಲೋ. ಆ ಕಡೆ ಓಡಿ. ಹೋಗುವ. ಮತ್ತೆ ತಪ್ಪಾಯ್ತು ಜಾದು. ಸ್ವಲ್ಪದ್ರಲ್ಲೇ ಪಾರಾದೆ. ಬಹಳ ಸೆಕೆ ಇದೆ, ಇನ್ನು ಓಡಕ್ಕಾಗಲ್ಲ. ಬಾಯಾರಿಕೆ ಆಗ್ತಿದೆ. ಬಾಯಾರಿಕೆ. ನೀರು. ವಾ ಜಾದು ಸರಿ ಆಯ್ತು. ನನಗೆ ಕೊಕ್ಕಂ ಶರಬತ್ ಕೊಡಿಯಪ್ಪ, ತುಂಬಾ ಸೆಕೆ ಆಗ್ತಿದೆ. ತಗೋ. ಯಾರು ನೀನು? ಮೊದಲು ತೊಂದರೆ ಕೊಡ್ತಿ, ಮತ್ತೆ ಸಹಾಯ ಮಾಡ್ತಿ. ಪ್ರಿನ್ಸ್ ಆಫ್ ಪಾಂದಾನ್. ಹಲೋ, ನನಗೆ ಬುದ್ಧಿ ಕಡಿಮೆ. ಸರಿಯಾಗಿ ಹೇಳು, ಜಿನ್ಯಾ ನೀನು ಪ್ರಿನ್ಸಾ? ಮೊದಲು ಪ್ರಿನ್ಸ್ ಆಗಿದ್ದೆ, ಈಗ ಜಿನ್. ಇದು ಕನ್ಫ್ಯೂಸ್ ಮಾಡ್ಬೇಡಪ್ಪ, ಕನ್ಫ್ಯೂಸ್ ಮಾಡ್ಬೇಡ. ಒಂದೇ ಮಾತು ಹೇಳು. ನಾನೇನಿದ್ರು ಸ್ವತಂತ್ರವಾಗಿ ಖುಷಿಯಾಗಿದ್ದೇನೆ. ಆದ್ರೆ ಜಿನ್ ಸ್ವತಂತ್ರ ಮಾಡಿದವರ 3 ವಿಷ್ ಪೂರ್ತಿ ಮಾಡುತ್ತೆ. ಆರ್ಡರ್ ಫಾಲೋ ಮಾಡಬೇಕು. ಎನಿ ಡೌಟ್? ಆರ್ಡರ್ ಮಾಡಬೇಡಿ. ರಿಕ್ವೆಸ್ಟ್ ಮಾಡಿದ್ರೆ 3ರ ಬದಲಾಗಿ 3000 ಕೊಡ್ತೀನಿ. ಹೇಳಿದ್ನೆಲ್ಲ ನಾನು ಪ್ರೊಫೆಷನಲ್ ಜಿಮ್ ಅಲ್ಲ, ಎಲ್ಲಾರ ವಿಶ್ ಪೂರ್ತಿ ಮಾಡ್ತಾ ಕೂರೋದಕ್ಕೆ. ಜಿನ್ ಅಲ್ಲದಿದ್ರೆ ದೀಪದೊಳಗೆ ಹೇಗೆ ಹೋದೆ? ಕಮಲ್ ಹಾಸನ್ ಕಾರಣದಿಂದ. ಕಮಲ್ ಹಾಸನ್ ಅಲ್ಲ, ಅವನು ಕಮಲ್ ಹಾಸನ್. ಎಂತ ಆಕ್ಟರ್ ಅಲ್ವಾ ತಮ್ಮ? ನಾನು ಕಮಲ್ ಹಾಸನ್ ಬಗ್ಗೆ ಅಲ್ಲ, ಇಬ್ರು ಮೋಸಗಾರರು ಕಮಾಲ್ ಮತ್ತು ಹಾಸನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವರಿಂದಾಗಿ ನಾನು ಈ ಪರಿಸ್ಥಿತಿ ಆಗಿದೆ. ಇದು ವರ್ಷಗಳ ಹಿಂದಿನ ಕತೆ. ನನ್ನ ಅಬ್ಬು ಬಾಂದಾಂದ ಸುಲ್ತಾನ್ ಆಗಿದ್ರು, ಮತ್ತೆ ನಾನು ಅವರ ಕುಮಾರ. ಕಮಾಲ್ ಅಂದ್ರೆ ನಮ್ಮ ಮಂತ್ರಿ, ಹಸನ್ ಅಂದ್ರೆ ಆಸ್ಥಾನದ ಜಾದೂಗಾರ. ನನಗೆ ಜಾದೂ ಕೂಡ ಹಸನ್ನೇ ಕಲಿಸಿದ್ದು. ನೋಡು, ಹೀಗೆ ಮಾಡುದು ಅದು. ಓ ಹಲ್ಲ ರಸಗುಲ್ಲ. ಆದ್ರೆ ದುರಾಸೆ ಇಬ್ಬರನ್ನು ವಂಚಕರನ್ನಾಗಿ ಮಾಡ್ತು.
ಈಗ ರಾಜನ ಆಸ್ಥಾನ ಎಲ್ಲ ನನ್ನ ವಶಕ್ಕೆ ಬರುತ್ತೆ. ಕಮಾಲ್ ಅದ್ಭುತ, ಇನ್ನೆಲ್ಲ ಕಂಗಾಲ್. ಅಣ್ಣ, ಈ ಹಸನ್ ನಿಮ್ಮ ಜೊತೆಗಿದ್ದಾನೆ. ನಾವು ಇವತ್ತೇ ಸುಲ್ತಾನ ಮತ್ತು ರಾಜಕುಮಾರನ್ನ ಮುಗಿಸ್ಬಿಟ್ಟು ಈ ರಾಜ್ಯವನ್ನ ನಿಮ್ಮ ವಶಕ್ಕೆ ಕೊಡ್ತೀನಿ. ಹಾ ಹೌದು, ನಮ್ಮ ಸಿಪಾಹಿಗಳು ನಿಮ್ಮ ಆಜ್ಞೆಗಾಗಿ ಕಾಯ್ತಿದ್ದಾರೆ. ಹಸನ್ ಇವರೆಲ್ಲರನ್ನು ಬಂಧಿಸು. ಓ ಕೋಳಿ ಮಾಡ್ಬೇಕಾಗಿತ್ತು, ಗಿಳಿ ಅದೇ ಆದಿತಲ್ಲ. ಓ ಓ ಓ ಹುಡಿ ಬಾಬಾ, ನಾವು ಎಂತೂರು ಅಂದ್ರೆ ಗಾಜಿಂದನೇ ಕೊಯ್ತೇವೆ ದಾದಾ. ಕಮಾಲ್, ಇದು ನೀನು ಮಾಡಿದ್ದು ಸರಿಯಿಲ್ಲ. ಮೊಸರು ಎಷ್ಟೇ ಸಿಹಿ ಆಗಿರ್ಲಿ, ಅದರಿಂದ ಪಾಯಸ ಮಾಡಕ್ಕಾಗಲ್ಲ. ಕಮಾಲ್ ಅದ್ಭುತ, ಇನ್ನೆಲ್ಲರೂ ಕಂಗಾಲ್. ಹಸನ್, ನಿನ್ನ ಜಾದುವಿನಿಂದ ಸುಲ್ತಾನನನ್ನು ಗಿಳಿ ಮಾಡಿ ಪಂಜರದಲ್ಲಿ ಬಂಧಿಸಿಡು. ಈಗ ಮಾಡ್ತೇನೆ ದಾದಾ. ನೋಡು ನಮ್ಮ ಜಾದು. ಅಲ್ಲ ರಸಗುಲ್ಲ ಲಲ್ಲಲ್ಲ ಕಿಲಕಿಲ್ಲ. ಅವ್ರಿ ಬಾಬಾ, ತಪ್ಪಾಗೋಯ್ತು. ಏ ಓಡು, ಏ ಓಡಿ ಓಡಿ. ಹಸನ್, ಈ ಸಿಂಹಕ್ಕೇನಾದ್ರೂ ಮಾಡು. ನಾನು ಏನ್ ಮಾಡೋದು ಅಣ್ಣ? ಈಗ ಏನೇ ಮಾಡೋದು ಸಿಂಹ ಮಾಡುತ್ತೆ. ಏನಾದ್ರೂ ಮಾಡು. ಓ ಅಲ್ಲ ರಸಗುಲ್ಲ ಬುಳ್ಳಲ್ಲ. ಹೇ ಹೊರಟು ಹೋಗು ಸುಲ್ತಾನ, ಹಾಗೂ ವಾಪಸ್. ಕಮಾಲ್ ಅದ್ಭುತ, ಇನ್ನೆಲ್ಲರೂ ಕಂಗಾಲ್. ಸುಲ್ತಾನನ್ನ ಜೈಲಿಗೆ ಹಾಕಿ ಮತ್ತೆ ಅವನ ಮಗನನ್ನ ಹಿಡೀರಿ, ಅವನು ಪಾರಾಗಬಾರ್ದು. ಮುಂದೆ ಗೋಡೆ, ಹಿಂದೆ ಸೈನಿಕರು. ಅಡಗೋದಾದ್ರೂ ಎಲ್ಲಿ ಅಡಗೋದು? ಈ ಪ್ರಿನ್ಸ್ ಆಫ್ ಬಾಂಡನ್ ಇಲ್ಲಿದ್ದಾನೆ. ಈಗ ಈ ದೀಪದಲ್ಲಿ ಅಡಗಿದ್ರೆ ಉಳಿತೆ ಪ್ರಾಣ. ಇದೆಂತಹ ದೀಪ? ಇದು ಯಾರದ್ದು ಮನೆ ಅಂತ ಅನಿಸ್ತದೆ. ವರ್ಷಗಳಿಂದ ನಾನು ಕಾಯ್ತಾನೆ ಇದ್ದೆ, ಯಾರಾದ್ರೂ ಬರ್ಲಿ ನನ್ನನ್ನ ಈ ದೀಪದಿಂದ ಬಿಡುಗಡೆ ಮಾಡ್ಲಿ ಅಂತ. ಈಗ ನೀನು ಈ ದೀಪದಲ್ಲಿ ಎಲ್ಲಿವರೆಗೆ ಇರ್ತಿ ಅಂದ್ರೆ ಇದ್ರಲ್ಲಿ ಇನ್ನೊಬ್ಬರು ಬಂದಿಯಾಗೋ ತನಕ. ಅರೆ ಇದೇನಾಗ್ತಿದೆ? ಅರೆ ಇದೇನಾಗ್ತಿದೆ? ಅರೆ ಅಯ್ಯಯ್ಯೋ! ಆ ದಿನದಿಂದ ನಾನು ದೀಪದಲ್ಲಿ ಬಂದಿಯಾಗಿದ್ದೇನೆ. ಆ ದಿನದಿಂದ ಈ ದಿನದ ತನಕ ದೀಪದಲ್ಲಿ ಬಂದಿಯಾಗಿದ್ದೆ. ಆದ್ರೆ ಈಗ ಹೊರಗಡೆ ಬಂದ್ರಿ. ಹಾಗಾಗೋದಿಲ್ಲ. ನಾನು ದೀಪದಿಂದ ಸ್ವತಂತ್ರ ಆಗೋದು ಆ ದೀಪದ ಒಳಗೆ ಬೇರೆ ಯಾರಾದ್ರೂ ಬಂದಿಯಾದಾಗ. ಇದು ನನಗೆ ಹೀಗೆ ಯಾಕಾಗುತ್ತೆ? ನನಗೆ ಹೀಗೆ ಯಾಕಾಗುತ್ತೆ? ಇಲ್ಲಿ ನಾನು ದೀಪದಲ್ಲಿ ಬಂದಿ, ಅಲ್ಲಿ ನನ್ನ ಅಪ್ಪ ರಾಜಮಹಲ್ನ ಜೈಲ್ನ ಒಳಗೆ ಬಂದಿ. ಅಳ್ಬೇಡ, ನಿನ್ನ ಅಪ್ಪನನ್ನ ಜೈಲಿನಿಂದ ಬಿಡಿಸಿ ನಿನ್ನ ರಾಜ್ಯ ನಿನಗೆ ಪುನಃ ಕೊಡಿಸ್ತೀವಿ. ಹೌದಾ? ನೀವು ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು ನೀವು. ಗಜಟ ತಪ್ಪ ಗಂಜಣ್ಣ ನಮ್ಮ ಗಜ್ರ.
ಹೊರತೆಗಿ ಓ ಅರೆ ಓಯ್ 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 ಹೂ ತೆಗಿ ಉಸಿರುಗಟ್ಟಂತೆ ಎನಿ ಡೌಟ್ ಅರೆ ಅರೆ ಯು ಯು ಹೂ ಓ ಅಯ್ಯೋ ಅಮ್ಮ ಉರಿತು. ಓ ಎಲ್ಲ ಹೋಯ್ತು ಓಯ್. ಆದ್ರೆ ನಾವು ಜಿನ್ನ ರಾಜ್ಯಕ್ಕೆ ಹೋಗುವುದು ಹೇಗೆ? ಹಾಗಿದ್ರೆ ನಾನು ಯಾಕಿರೋದು? ನಮ್ಗೇನು ಗೊತ್ತು ನೀವು ಯಾವ ಕೆಲ್ಸಕ್ಕೆ ಅಂತ. ಅಯ್ಯ, ನಾನು ಜಾದುವಿನ ಕಾರ್ಪೆಟ್ ಅಲ್ವಾ, ನಾನು ಆರಿಸ್ಕೊಂಡು ಹೋಗ್ತೀನಿ. ಬೇಡ ಬೇಡ, ಅದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ನಾನು ಜಾದುವಿನಿಂದ ಅಲ್ಲಿಗೆ ತಲುಪಿಸ್ತೀನಿ. ಬಂದ ಬಾಳ ಹಾರಿಸ್ಕೊಂಡು ಹೋಗವ. ಕಚಟ ತಪ ಗಜಟ ದಬ